ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿರಿ. ನಾನು ಚೆನ್ನಾಗಿದ್ದೀನಿ ನೋಡಿ ಸ್ನೇಹಿತರೆ. ನಾನು ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡೀನಿ ರೀ. 7 ಗಂಟೆ ಆಗೈತೆ ನೋಡಿರಿ. ಜಸ್ಟ್ ಇವಾಗ ಎದ್ದೀನಿ ರೀ. ಇನ್ನೂ ಏನು ಕೆಲಸ ಇಲ್ಲ ರೀ. ಏನೇನು ಕೆಲಸ ಇಲ್ಲ ರೀ. ಇನ್ನೂ ಯಾರೂ ಎದ್ದಿಲ್ಲ ರೀ. ನೀರು ಬಂದಂಗೆ ಅವ್ರು ಸಣ್ಣಗೆ ನೀರು ಹರಿಯಕತ್ತ ಅಲ್ಲಿ ರಂಗೋಲಿ ಹಾಕ್ಕೋಬೇಕು. ಎಲ್ಲ ನೀರೈತ್ರಿ ಏನೋ ಎಲ್ಲ. ಬರ್ರಿ ಇವತ್ತಿನ ಡೇ ಹೆಂಗೆ ಹೋಗತ್ತೆ. ಗುಬ್ಬಿ ನೋಡಿ ಎಷ್ಟು ಚಂದ ಸೌಂಡ್ ಮಾಡಾಕತ್ತೈತ್ರಿ. ಇವತ್ತು ಮನೆಯಾಗ ನಾಗಪ್ಪನ ಹಾಲು ಇರಿದ್ರಿ. ನಾಳೆ ಹೊರಗಿನ ಹುಟ್ಟಪ್ಪನ ಹಾಲು ಇರಿದು. ಏನೇನು ಕೆಲಸ ಎಲ್ಲ ಕೆಲಸ ಪೆಂಡಿಂಗ್ ಅದಾವ್ರಿ. ಇನ್ನು ಎಲ್ಲರೂ ಮುಕ್ಕೊಂಡಾರ ಮನ್ಯಾಗ. ಯಾರೊಬ್ಬರು ಎದ್ದಿಲ್ಲ ನೋಡ್ರಿ. ಎಲ್ಲರೂ ಮುಕ್ಕೊಂಡಾರ. ರಾತ್ರಿ ಪಾಳು ತನ ಖರ್ಚಿಕಾಯಿ ಮಾಡಿದ್ವಿ. 12 ಗಂಟೆ ಆಯ್ತು ರಾತ್ರಿ ಮನ್ಕೋಬೇಕಾದ್ರೆ. ಎಲ್ಲ ಅಲ್ಲಿದೆಲ್ಲ ಇಟ್ಟು ಮುಕ್ಕೊಂಡು ಬಿಟ್ಟೀನಿ ರೀ. ಬಾಂಡೆ ನೋಡ್ರಿ ಅಷ್ಟು ಎಲ್ಲ ಯಾವುದು ಮುಚ್ಚಿಲ್ಲ, ಏನೂ ಇಲ್ಲ. ಅದೇನು ಸೊಳ್ಳೆ ಪಳಿ ಏನೂ ಬರೋಂಗಿಲ್ಲ ರೀ. ಎಲ್ಲ ಕ್ಲೀನ್ ಮಾಡ್ಕೋಬೇಕ್ರಿ ಅಷ್ಟು. ಇವತ್ತು ಹಲ್ಲು ಕಿತ್ಕೊಂಬರಕ್ಕೆ ಹೋಗ್ಬೇಕ್ರಿ. ಮತ್ತು 11ಕ್ಕೆ ಬಂದಾರೆ ಡಾಕ್ಟ್ರ್. ಫೋನ್ ಹಚ್ಚಿದ್ರು. ಇಷ್ಟು ಖರ್ಚಿಕಾಯಿ ಮಾಡಿದ್ವಿ ನೋಡ್ರಿ. ಹಿಟ್ಟು ನೋಡ್ರಿ. ಇವೆಲ್ಲ ಒರೆಸ್ಕೋಬೇಕ್ರಿ. ಮತ್ತೆಲ್ಲ ಮನೆ ಒರೆಸ್ಕೊಂಡು ಎಲ್ಲ ತೆಗೆದಿಟ್ಟ ಕಸ ಹೊಡ್ಕೊಂಡು ಮತ್ತೆ ಸಿಗ್ತೀನಿ ರೀ ಅಷ್ಟು. ಏನು ಮಾಡಿದ್ರೆ ಸುಸ್ತಾದಂಗೆ ಆಯ್ತು ರೀ. ರಾತ್ರಿ ಭಾಳ ಹೊತ್ತಾಯ್ತು ರೀ ಖರ್ಚಿಕಾಯಿ ಮಾಡೋದು. ನಾನು ನಿತ್ತಿ ಬರ್ಲಾಗತ್ತೈತೆ ರೀ. ಕಟ್ಟಿಗೆ ನೋಡ್ರಿ ಎಷ್ಟು ಕಟ್ಟದಾರಿ. ಮಳೆ ಬಂದ್ರೆ ಸುಂಬ್ಯಾಚಿಗಿರ್ಲತ್ತ ಕಟ್ಟಿಗೆ ಕಡ್ದು ಹೋದಾರ ನೋಡ್ರಿ ಅಷ್ಟು. ಬರ್ರಿ ಮತ್ತೆ ಸಿಗ್ತೀನಿ ರೀ. ಎಲ್ಲ ಕ್ಲೀನ್ ಮಾಡ್ಕೊಂಡು ಕಸ ಹೊಡ್ಕೊಂಡು. ಮಳೆ ಬತ್ತು ನೋಡ್ರಿ. ಇವರೆಲ್ಲ ಬಂದಾರೆ ಆಡ್ಲಕ್ಕ. ಹಾಯ್ ಮಾಡ್ರಿ. ಆ ಕಡೆ ಮೈ ಮುಂದೆ ಬರಬೇಡ. ಹಿಂದೆ ಸರಿ. ಹಿಂದಿ ನೋಡ್ರಿ ಹಿಂದೆ ಸರಿ. ಏನು ಮಾಡತ್ತೀರಿ 3 ಮಂದಿ? ಹಾಂ, ಆ ಕಡೆ ಹಿಂದೆ ಸರಿತಿಲ್ಲ. ಹಿಂದೆ ಸರಿ. ಅವು ಮದ್ರಂಗೆ ಹೆಚ್ಕೊಂಡಾನ ಹೆಂಗ್ಸರ್ಗತ್ಲೆ. ಮದ್ರಂಗೆ ನೋಡುದು ನೋಡಿ. ಮದ್ರಂಗೆ ಚಾಕು ತಾಯಿಲ್ಲದ ಕಾಲಿಗೆ ಹತ್ತಿತ್ತಾನ. ಉಸುಕ್ ತಗೊಂಡು ಬಂದಾರಿ. ಮಳೆ ಬರಾಕತ್ತು. ಓ ನೋಡ್ರಿ ಮದ್ರಂಗೆ ಯಾರು ತೆಗ್ದಾರ? ಆಯ್ ತೆಗ್ದಾರ. ಹಾಂ, ಊಟ ಮಾಡಿಯೇನ? ಏನು ತಿಂದಿ? ಹಾಂ, ಕುಕ್ಕು. ಊಟ ಅನ್ನೋದು ಕುಕ್ಕು ತಿಂದ್ರೆ? ಹಾಂ, ಉಸುಕ್ಕ ಮಣ್ಣು ಹಾಕೈತೆ ಅಂತೇಳಿ ಸೈಡ್ ಬ್ಯಾನರ್ ಹಾಸಾಕತ್ತಾರ ನೋಡ್ರಿ. ಇನ್ನೂ ಒಂದು ಆಡ್ದಿತ್ತು ಮ್ಯಾಗ ಇಟ್ಟಿದ್ದು. ಹಸನ್ ಇದ್ದಿದ್ದೀಡಪ್ಪ. ನನಗೆ ಬೇಕಾದ ಅರ್ಬಿ ಇದು ಮಾಡಕ್ಕೆ. ಈಚೆ ಕಡೆ ಹಳಿದೈತ್ಲ, ಹಳಿದು ಹಾಸ್ಕೋ. ನಾ ಅರ್ಬಿ ಅದ್ರ ಮ್ಯಾಗ ಕಟ್ ಮಾಡಲಿ. ಹೊಸ ತೆಗೆದಿಡು. ನಾ ಅರ್ಬಿ ಕಟ್ ಮಾಡಕ್ಕೆ ಬೇಕು. ತೊಗೊಂಬ ಚಿರಿ ಅದನ್ನು. ಈ ಕಡೆ ಸರ್ದ್ಕೊಂಡ್ರಿ. ಹಿಂದೆ ಸರ್ದ್ಕೊಂಡ್ರಿ. ಟೈಮ್ 10 ಗಂಟೆ ಆಗೈತೆ ನೋಡ್ರಿ. ಏನು ಮಾಡಿದ್ರಿ? ನಮ್ಮ ಚಿನ್ನು ಜಾಕೆಟ್ ತಂದಿನ್ರಲ್ಲ, ಜಾಕೆಟ್ ತೆಗೆದು ಹಾಕೊಂಡು ನೋಡ್ಯಾ ನೋಡ್ರಿ. ಇಲ್ಲಿ ಕರೆಕ್ಟ್ ಆಗಿಬಿಟ್ಟೈತ್ರಿ. ಅರ್ಬಿ ಎಲ್ಲ ಅಲ್ಲಿಟ್ಟ. ನಮ್ಮ ಪುಟ್ಟಾಕ ಸೀರೆ ಮಸ್ತ್ ತಂದು ಕಾಕು ಅಂತೇಳಿ ಹಾಕಿ ಸೀರೆ ನೋಡ್ಬಾರು. ಕಡೆ ರೊಟ್ಟಿ ಮಾಡಾಕತ್ತಿದ್ದೆ ರೀ. ನನಗೆ ಅದನ್ನು ಕೊಡು ಇದನ್ನು ಕೊಡು ಚಾಕು ಕೊಡು ಅನ್ನಕತ್ರೆ. ಹೊರಗೆ ಹೋಗಿ ಮತ್ತೆ ಚಾಕು ಕೊಡಾಕತ್ತೇರ. ನಾನು ರೊಟ್ಟಿ ಒಲಿ ಮ್ಯಾಗ ಮಾಡಾಕತ್ತೀನಿ ನೋಡ್ರಿ. ಇಲ್ಲಿ ಇನ್ನು ನೈಟ್ದು ಒಂದು ಸ್ವಲ್ಪ ಸಾಂಬಾರು ಐತ್ರಿ. ಇದು ಮಾಡೀನಿ ರೀ. ಮೆಣಸಿನ್ಕಾಯಿ ಪಲ್ಯ ಮಾಡೀನಿ ರೀ. ಒಂದು ಸ್ವಲ್ಪ ಶೇಂಗಾ ಪುಡಿ ಜಾಸ್ತಿ ಹಾಕಿರಿ. ಶೇಂಗಾ ಪುಡಿ ಸ್ವಲ್ಪ ಕಡ್ಲಿ ಹಿಟ್ಟು ಹಚ್ಚೀನಿ ರೀ ಗಟ್ಟಿ ಆಗಕ್ಕೆ. ಅಂದ್ರೆ ಟೇಸ್ಟ್ ಆಗ್ತೈತ್ರಿ ನೋಡಿ. ಇಷ್ಟು ರೊಟ್ಟಿ ಮಾಡಾಕ್ತೀನಿ. ಇನ್ನೊಂದು ಸ್ವಲ್ಪ ಐತ್ರಿ. ಹಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ, ಆದಷ್ಟು ಸಪೋರ್ಟ್ ಮಾಡಿರಿ ನೋಡಿ. ರೊಟ್ಟಿ ತೆಳ್ಳಗೆ ಮಾಡ್ತೀನಿ ರೀ. ಒಲಿ ಮ್ಯಾಗಾದ್ರೆ ತೆಳ್ಳಗೆ ಮಾಡಕ್ಕೆ ಚಂದ ರೀ. ಕಿಚ್ಚಿಗೆ ಹಚ್ಚಿರ ರೊಟ್ಟಿ ನೋಡ್ರಿ ಎಷ್ಟು ಚಂದ ಕಾಣ್ತಾವ.
ದವಾಖಾನಿಗೆ ಹೋಗ್ಬೇಕ್ರಿ. ನಾ ಏನಾಗ್ತೈತೇನೋ ರೀ. ಒಂದು ಟ್ರಿಪ್ ತೊಗೊಂಬಂದಾರಿ ಗರಸಿ. ಈಗ ಇನ್ನೂ ಒಂದು ಟ್ರಿಪ್ ತೊಗೊಂಬರ್ಬೇಕ್ರಿ. ಉಂಡೆ ಮಾಡಕ್ಕೆ ಶೇಂಗಾ ಪುಡಿ ಮಿಕ್ಸರ್ಗೆ ಹಾಕಿಟ್ಟೆ ನೋಡಿರಿ. ಸಾಲಿಲ್ಲ ರೀ, ಇನ್ನೊಂದು 1 kg ತರಬೇಕು ಶೇಂಗಾ. ಬರ್ರಿ ರೊಟ್ಟಿ ಮಾಡಿ ಮತ್ತೆ ಸಿಗ್ತೀನಿ ರೀ. ನೋಡಿ ಸಪೋರ್ಟ್ ಮಾಡಿ. ಒಲಿ ಮ್ಯಾಗ ಮಾಡಿದ್ರಿ. ಒಲಿ ಮ್ಯಾಗ ಆದ್ರೆ ಉಳಿತಾಯ ಆಗ್ತೈತ್ರಿ ಗ್ಯಾಸ್. ಒಂದು ವರ್ಷದಾಗ 2 ಸಲ ತುಂಬಿಸ್ತೀವಿ ನಾವು ಗ್ಯಾಸ್. ಬರೀ 6 ತಿಂಗಳು ಬರ್ತೈತ್ರಿ. ಒಂದು ಸಲ ತುಂಬಿಸ್ರೆ 6 ತಿಂಗಳು ರೀ. ನಾವೇನಾದ್ರೂ ಎಲ್ಲ ಅದ್ರ ಮ್ಯಾಗ ಮಾಡಿದ್ವಿ ಅಂದ್ರೆ ರೀ ಏನು ಮಾಡಿದ್ರಿ, ಮತ್ತು ಗ್ಯಾಸಿಗೀಗ 1,000 ಮ್ಯಾಗ ಎಷ್ಟು ಐತ್ರಿ. ಅದು ಸಿಗಾಕ ನೆಲೆ ಇಲ್ಲ. ಕಟ್ಗೆ ಮ್ಯಾಗ ಮಾಡ್ತೀವ್ರಿ. ಜಾಸ್ತಿ ಕಟ್ಗೆ ಮ್ಯಾಗ ರೀ. ಹಳ್ಳಿ ಕಡೆ ಜನ ಚಹಾ ಬಿಸ್ಕಿಟ ತಿಂದು ಹೋಗಿದ್ರಿ. ಚಹಾ ಮಾಡಿಕೊಟ್ಟಿದ್ದೆ, ಚಹಾ ಬಿಸ್ಕಿಟ ತಿಂದು ಹೋಗ್ಯಾರ. ಮತ್ತೀಗ ಊಟ ಮಾಡ್ತಾರೆ. ರೊಟ್ಟಿ ಪಲ್ಯ ಮಾಡಾಕತ್ತೀನಿ ರೀ. ಅನ್ನ ಐತಿ ಇನ್ನೊಂದು ಸ್ವಲ್ಪ, ರಾತ್ರಿ ಒಂದು ಸ್ವಲ್ಪ ಸಾರು ಐತ್ರಿ. ಇಲ್ಲೇ ಕಿಚನ್ ಮ್ಯಾಗ ಒಂದು ಹೆಸರು ಕಾಳು ಹಾಕಿಬಿಡ್ತೀನಿ ರೀ ಸಂಜೆಗೆ ಪಲ್ಯ ಮಾಡಕ್ಕೆ. ಸಾರು ರೀ, ಪಲ್ಯ ರೀ. ಜಾಸ್ತಿ ಉಳಿತಾಯ ಮಾಡೋದಂದ್ರೆ ಹಿಂಗೆ ರೀ, ಮಿಡಿಲ್ ಕ್ಲಾಸ್ದವರು ಮ್ಯಾಗ ರೂಮರಿ ಕಟ್ಸೋದಲ್ರಿ. ಇಲ್ಲಾಂದ್ರೆ ಗಿಲಾಯರಿ ಮಾಡ್ಕೋಬೇಕಂತೇಳಿ ಉಸುಕ್ಕ ತೊಗೊಂಡು ಬರಾಕತ್ತಾರ ಸ್ನೇಹಿತರೆ. ಏನೇನು ಆಗ್ತೈತಿ, ಏನೇನು ಕಟ್ಟಡ ಚಾಲು ಮಾಡ್ತೀವಿ ಎಲ್ಲವೂ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ತೀವಿ. ನೋಡಿ ಸಪೋರ್ಟ್ ಮಾಡಿ. ನೋಡಿ ಸ್ನೇಹಿತರೆ, ರೊಟ್ಟಿ ಕೂಡ ಆಯಿತು ಕಂಪ್ಲೀಟಾಗಿ. ಎಲ್ಲ ರೊಟ್ಟಿ ಖಾಲಿ ಮಾಡಿದೆ ಅಲ್ಲ ರೀ, ಕಂಪ್ಲೀಟ್ ಮಾಡಿದೆ ರೀ. ಬಾಯಾಗ ಒಂದು ಸ್ವಲ್ಪ ಮಾತುಗಳು ಇದಾಗತ್ತಾವ. ಅದೇ ಒಲೆ ಮೇಲ್ಗಡೆ ಹೆಸರು ಕಾಳು ಕುದಿಯಕ್ಕೆ ಹಾಕಿನ್ರಿ. ಸಂಜೆಗೆ ಪಲ್ಯ ಮಾಡಕ್ಕೆ ಅಥವಾ ಸಾರು ಮಾಡಕ್ಕದು ಬರ್ತೈತೆ ಅಂಥೇಳಿ. ಮತ್ತು ಇನ್ನೊಂದು ಏನು ರೆಸಿಪಿ ಮಾಡ್ಕೊಂಡೆ ರೀ, ನಾನು ಬಾಯಿ ಕೆಟ್ಟು ಹೋದಾಗ ತುಂಬಾ ಮೆಡಿಸಿನ್ ತೊಗೊಂಡು ಊಟ ಸೇರಂಗಿಲ್ಲ ಅಂದಾಗ ಈ ರೆಸಿಪಿನ ಮಾಡಿ ಊಟ ಮಾಡಿದ್ರೆ ಅಮೃತಕ್ಕೆ ಸಮ ನೋಡಿ. ಇದು ನೋಡಿ, ಹಣ್ಣು ಟೊಮೆಟೊ ಚಟ್ನಿ ರೀ. ಹಣ್ಣು ಟೊಮೆಟೊ ಕಟ್ ಮಾಡಿಕೊಂಡು ಹುರಿದು ಅದಕ್ಕೆ ಶೇಂಗಾ ಪುಡಿ, ಉಪ್ಪು, ಹಾಗೆ ಜೀರಿಗೆ, ಬೆಳ್ಳುಳ್ಳಿ, ಜಾಸ್ತಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕಿದ್ರೆ ಟೇಸ್ಟ್ ಭಾರಿ ಆಗ್ತೈತ್ರಿ. ಯಾವ ಚಿಕನ್ನು ಮಟನ್ನುಕ್ಕಿಂತಲೂ ಸೂಪರ್ ಆಗ್ತೈತ್ರಿ. ಅಷ್ಟು ಬಾಯಿ ಕೆಟ್ಟು ಹೋದಾಗ ಅಷ್ಟು ರುಚಿ ನೋಡ್ರಿ. ಅಲ್ಲಿ ಹೊಡಿಲಕತ್ತಿತ್ರಲ್ಲ, ಯಾಕೋ ಬಿಸಿ ರೊಟ್ಟಿ ಮಾಡಿದೆ ಹಂಗಾದ್ರೆ ರೊಟ್ಟಿ ಅಂದ್ಕೊಂಡು ಮೇಲ್ಗಡೆ ಒಂದು ಸ್ವಲ್ಪ ತುಪ್ಪ ಅಥವಾ ಎಣ್ಣೆ, ನಾನಂತರೂ ತುಪ್ಪ ಜಾಸ್ತಿ ಇದು ಮಾಡಂಗಿಲ್ಲ, ಎಣ್ಣೆ ಹಾಕ್ಕೊಂಡು ತಿಂತಾಯಿದ್ದೀನಿ ಸ್ನೇಹಿತರೆ. 1 ರೊಟ್ಟಿ ತಿನ್ನೋರು 4 ರೊಟ್ಟಿ ತಿನ್ನೋದಂತರೂ ಗ್ಯಾರಂಟಿ ರೀ ಚಟ್ನಿ ಇದ್ರೆ ರೀ. ಯಾಕಂದ್ರೆ ನಮಗೆಲ್ಲ ಡೆಲಿವರಿ ಆದಾಗ ನಮ್ಮ ಅವ್ವಾರು ಮಾಡಿ ಕೊಡ್ತಿದ್ರು ಇದನ್ನು. ಅವರು ಅವಾಗ ನಂಜಾಗಬಾರ್ದು ಹಸಿ ಮೆಣಸಿನ್ಕಾಯಿ ಅವಾಯ್ಡ್ ಮಾಡಿ ಒಣ ಮೆಣಸಿನ್ಕಾಯಿ ಅಥವಾ ಮಸಾಲೆ ಖಾರ ಹಾಕಿ ಮಾಡಿಕೊಡ್ತಿದ್ರು ನೋಡ್ರಿ. ಸೂಪರ್. ಇದು ಮೆಣಸಿನ್ಕಾಯಿ, ಇದು ಪಲ್ಯ ರೀ, ಇದು ಟೊಮೆಟೊ ಚಟ್ನಿ. ಇನ್ನೂ ಯಾರು ಬರ್ತಾ ಇಲ್ಲ ರೀ. ಒಂದು ಟ್ರಿಪ್ಗಾರು ಸುರಿ ಹೋದವ್ರು ವಾಪಸ್ ಬರಾಕತ್ತಿಲ್ಲ ರೀ. ಟೈಮ್ 12 ಗಂಟೆ ಆಗೈತ್ರಿ. ಊಟ ಮಾಡಿ ನಾನು ಬಟ್ಟೆ ತೊಳೆದು ಹಾಕಬೇಕು ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡೀನಿ ರೀ. ಹೊರಗಡೆ ನೀರು ಹಚ್ಚಿ ಬಂದೀನಿ ರೀ. ನಳಕ್ಕೆ ಬ್ಯಾರಲ್ಗೆ ನೀರು ಹಾಕಿ ಬಂದಿದ್ದು ಪೈಪ. ಅದು ಏನು ತುಂಬೈತೆ ಏನು ಮಾಡುತ್ತೆ ಅನ್ನೋದು. ಮಳೆ ಅಂತೂ ಬಿಡಾಕತ್ತೀರಿ, ಸಣ್ಣಾಗಿ ಸ್ಟಾರ್ಟ್ ಆಗೈತೆ ರೀ. ಹಂಗೆ ಇನ್ನೊಂದು ಸ್ವಲ್ಪ ತುಂಬಬೇಕು ರೀ ಬ್ಯಾರಲ್. ಇನ್ನೊಂದು ಸ್ವಲ್ಪ ತುಂಬಬೇಕ್ರಿ ಅದು. ಅದಕ್ಕೆ ನೋಡಿ ಬಂದಾರೆ. ಸುಮ್ಮನೆ ವೇಸ್ಟ್ ಆಗಬಾರ್ದ್ರಿ ನೀರ. ಕಟ್ಟೆ ಮೇಲ್ಗಡೆ ಎಲ್ಲ ಬಂದುಬಿಡ್ತೈತ್ರಿ. ಅದಕ್ಕೆ ನೋಡಿ, ಬರ್ರಿ ಸ್ನೇಹಿತರೆ ಊಟ ಮಾಡೋಣ. ಊಟ ಮಾಡಿ ಮತ್ತೆ ಅವಷ್ಟು ಬಾಂಡೆ ಬಿದ್ದವ್ರೆ. ಒಲೆ ಮೇಲ್ಗಡೆ ಹಾಕಿಬಿಟ್ಟಿನ್ರಿ ಅಷ್ಟೇ. ಕಿಚನ್ ಮ್ಯಾಗ ಕುದೀತಾವ್ರಿ. ಒಂದು ಸರಿ ಆಗಷ್ಟು ಇಷ್ಟು ಸರಿ ಆಗಟ್ಟು ಹಾಕಿನಿ ಸ್ವಲ್ಪ. ಬರೀ ಊಟ ಮಾಡೋಣ. ಊಟ ಮಾಡಿ ಮತ್ತೆ ಸಿಗ್ತೀನಿ ರೀ. ನೋಡಿ ಸಪೋರ್ಟ್ ಮಾಡಿ. ನೋಡಿ ಮತ್ತೆ ಹಾಸ್ಪಿಟಲ್ ಕಡೆ ಹೊಂಟೀವಿ ನೋಡ್ರಿ. ದವಾಖಾನೆಗೆ ಹೊಂಟೀವಿ. ಮತ್ತೆ ಟೈಮ್ 2 ಗಂಟೆ ಆಗೈತ್ರಿ. 11 ಗಂಟೆಗೆ ಬಾ ಅಂತಿದ್ರು. 2 ಗಂಟೆಗೆ ಹೊಂಟೀವಿ. ಎಲ್ಲ ಕಡೆ ಹಸಿರಿ. ಮಳೆಗಾಲ ಎಲ್ಲ ಕಡೆ ಭೂಮಿ ಕೂಡ ಒಂದು ಸ್ವಲ್ಪ ಫುಲ್ಲ ಇರಂಗಿಲ್ಲ ನೋಡಿ. ಎಲ್ಲ ಕಡೆ ಹಸಿರು.
ಐತೆ ನೋಡ್ರಿ, 3-6 ದಿವಸ ಹಾಲು ಐತಿ. ಈ ಕಡೆ ಸೈಡ್ ಮದುಗುಣಿಕಿರಿ ನಮ್ಮೂರಿಂದ ಸ್ವಲ್ಪ ಒಂದು 4 ನೋಡಿ ಸ್ನೇಹಿತರೆ, ಹಾಸ್ಪಿಟಲ್ಗೆ ಬಂದೀವ್ರಿ. ಬರೋದ್ರಾಗನ ಅವರು ಊಟಕ್ಕೆ ಬಿಟ್ಟಿದ್ರಿ. ಟೈಮ 3 ಗಂಟೆ ಸಮೀಪ ಬಂದಿದ್ರೆ ಊಟ ಮಾಡಾಕತ್ತಿದ್ರು. ಇಲ್ಲೇ ವೇಟ್ ಮಾಡಾಕತ್ತಿದ್ದೀವಿ ರೀ. ಹಲ್ಲಿನ ದವಾಖಾನೆ ನೋಡ್ರಿ, ಅಂಬುಜಾ ಹಲ್ಲಿನ ದವಾಖಾನೆ ರೀ. ನಮ್ಗಿಂತ ಮುಂಚೆ ಬಂದು ಒಬ್ಬರು ಪೇಷಂಟ್ ಇದ್ರಿ. ಈಗ ಹಲ್ಲ ಭಾಳ ತ್ರಾಸ ಆಗ್ತೈತೆ ಅಂದ್ಕೊಂಡು ಬಿಡ್ಬೇಕಂತ ಮಾಡಿದ್ದೆ ರೀ. 2 ದಿನ ಬಿಟ್ಟು ಹಬ್ಬ ಮುಗಿದು ಬರ್ಬೇಕಂದಿದೆ. ಹೊರಗಡೆಯಿಂದ ಸರ್ ಬಂದಿರ್ತಾರಂತ ಅವ್ರನ್ನ ಕರ್ಸಿರ್ತಾರಂತೇಳಿ ಹೋದಿವ್ರಿ. ಹೋಗಿದ್ರೆ ನಮ್ಗಿಂತ ಮೊದಲು ಅವ್ರು ಇಬ್ಬರು ಕಾಯ್ಕೊತ ಕೂತಿದ್ರಿ. ಇಲ್ಲಿ ಸಿಕ್ಕಾಪಟ್ಟೆ ಪೇನ್ ಆದಂಗೆ ಆಗ್ಲಕ್ಕತ್ತೈತ್ರಿ. ಇದು ಆದಂಗೆ ಹಲ್ಲಿಂದಿಂದ ನೋಡ್ರಿ. ವೇಟ್ ಮಾಡ್ತೀವಿ. ಒಂದು ಅರ್ಧ ತಾಸು ಮ್ಯಾಗ ಕೂತೀವ್ರಿ. ಇದು ಬಬಲೇಶ್ವರದಾಗ ಐತೆ ನೋಡ್ರಿ ಹಾಸ್ಪಿಟಲ್. ಬಬಲೇಶ್ವರ ಬಸ್ ಸ್ಟಾಪ್ ಎದುರಿಗೇನ ರೀ. ಆ ಕಡೆ ಬಸ್ ಸ್ಟಾಪ್ ಐತ್ರಿ, ಈ ಕಡೆ ಐತೆ ನೋಡ್ರಿ. ಇದು ನಮ್ಮ ಮೈದಂದ ಅಂಗಡಿ ರೀ, ಔಷಧ ಅಂಗಡಿ. ಯಾವ್ದು ಔಷಧ ಅಂಗಡಿ? ಕುರಿ, ಕೋಳಿ, ಆಡುಗಳು, ಆಕಳು ಈ ಥರ ಎಲ್ಲ ಔಷಧ ಅಂಗಡಿ ಐತ್ರಿ ಅವ್ರದ್ದು. ನಾವು ಬಂದಿರಿ ಬರೋಣ ಅವರು ಊಟ ಮಾಡಕ್ಕೆ ನೋಡಿ. ಬಸ್ ಸ್ಟ್ಯಾಂಡ ಬಬಲೇಶ್ವರ ಬಸ್ ಸ್ಟ್ಯಾಂಡ ನೇರ ಐತ್ರಿ ಇದು ಹಾಸ್ಪಿಟಲ್. ಇವಾಗ 7 ತಿಂಗಳ ಆಯ್ತತ್ರಿ ಸ್ಟಾರ್ಟ್ ಆಗಿ. 7-8 ತಿಂಗಳ ಮೊದಲು ಇದ್ದಿದ್ದೆಲ್ಲ ರೀ ಇದು. ಅಶೋಕ ಗಿಡ ನೋಡ್ರಿ, ಬಸ್ ಸ್ಟ್ಯಾಂಡ್ದಾಗ ಇರ್ತಾವೆ ನೋಡ್ರಿ. ಅಶೋಕ ಗಿಡ ಜಾಸ್ತಿ ಅದ ನೋಡ್ರಿ ಈ ಬಬಲೇಶ್ವರ ಬಸ್ ಸ್ಟ್ಯಾಂಡ್ದಾಗ ಅಶೋಕ ಗಿಡ. ನಮ್ಮ ಊರ ಕಡೆಯವ್ರು ಯಾರಾದ್ರೂ ಹಲ್ಲಿಗೆ ದವಾಖಾನೆ ತೋರಿಸ್ಕೋದಿತ್ತಂದ್ರೆ ಈ ಕಡೆ ನಮ್ಮ ಸೈಡ್ದವರು ಹೋಗ್ಬೋದು ನೋಡ್ರಿ. ಚಲೋ ಐತ್ರಿ ಹಾಸ್ಪಿಟಲ್. ಮತ್ತು ಕುರಿಗೆ, ಆಡುಗಳಿಗೆ ಏನಾದರೂ ಔಷಧಿ ಬೇಕಂದ್ರೂ ಕೂಡ ಅದೇ ಬಾಜು ಅಂಗಡಿನ ನಮ್ಮ ಇದನ್ನ ಅಂಗಡಿ ಐತ್ರಿ. ಅವ್ರ ಮೊಬೈಲ್ ನಂಬರ್ ಕೂಡ ಅಲ್ಲಿ ತೋರ್ಸಕತ್ತಿ ನೋಡ್ರಿ. ನೇರವಾಗಿ ಭೇಟಿ ಕೊಟ್ಟು ತೊಗೊಬೋದ್ರಿ. ಔಷಧಿ ಎಲ್ಲನೂ ಸಿಗ್ತೈತ್ರಿ. ಯಜಮಾನ್ರು ಕೂತಾರೆ, ಅವ್ರು ಊಟ ಮಾಡಕ್ಕೆ ಹೋಗ್ಯಾರ. ನಾವು ಬರೋಣ ಅಂಗಡಿ ಹಿಕ್ಕಿ ಹೋಗಲಿಲ್ಲ ರೀ. ಕುಂಡ್ರಿ ಇಲ್ಲೇ ಅಂತೇಳಿ ತೆರೆದು ಬಿಟ್ಟು ಹೋಗ್ಯಾರ ನೋಡ್ರಿ. ಈ ಕಡೆದ ಹಾಸ್ಪಿಟಲ್ ರೀ, ಈ ಕಡೆ ಔಷಧ ಹೊರಗಡೆ ಬಂದಿರಿ. ಸ್ವಲ್ಪ ಒಂದು ಅರ್ಧ ತಾಸು ದವಾಖಾನೆಗೆ ತೆಗಿ ಅನ್ನತ್ತಾರೆ ಯಜಮಾನ್ರು. ಒಂದು ಸ್ವಲ್ಪ ಐಸ್ ಕ್ರೀಮ್ ಅರಿ ಏನಾದ್ರು ತಂಪುತ್ತಿ ನಂಬರು ಬರ್ತಾ ಇಲ್ಲ ರೀ. ಬರಾಕತ್ತೈತೆ ನನಗೆ ಆಗ್ತಾ ಇಲ್ಲ ನೋಡಿ. ತೆಗಿ ಅನ್ನಕತ್ತಿದ್ವಿ. ಸಿಕ್ಕಾಪಟ್ಟೆ ಪೇನ್ ಬರಾಕತ್ತೈತ್ರಿ. ಭಾಳ ಸಿಕ್ಕಾಪಟ್ಟೆ ಇಲ್ಲ ಲಾಸ್ಟ್ ಅಲ್ರಿ. ಈ ಕಡೆ ಹಲ್ಲಿಗೆ ಸಿಮೆಂಟ್ ತುಂಬ್ಯಾರಿ. ಇನ್ನು ನೋಡಿ ಹಾಲು ಎರಿಯೋದ ಸಜ್ಜು ಮಾಡಿದ್ದೀವಿ. ಇವಾಗ ಹಾಸ್ಪಿಟಲ್ಗೆ ಹೋಗಿ ಬಂದು ಏನು ಮಾಡಿಲ್ಲ ರೀ. ಎಲ್ಲ ಕೊಂಡು ತೊಗೊಂಡು ಬಂದಾರೆ ಐಟಮ್. ಖರ್ಚಿಕಾಯಿ ಮಾತ್ರ ಮನ್ಯಾಗ ಮಾಡಿರೋದ ರೀ. ಬರೀ ಹಾಲು ಎರಿದು ಉತ್ತರ ಕರ್ನಾಟಕ ಕಡೆ ಯಾವ ಥರ ಮಾಡ್ತೀವಿ ಅಂತ ತೋರಿಸ್ತೀವಿ ನೋಡಿ. ಏನೇನೆಲ್ಲ ರೆಡಿ ಮಾಡ್ಕೊಂಡಾರ. ಆರತಿ ಹೆಣ್ಮಕ್ಳು ಬೇಕ್ರಿ ಮನ್ಯಾಗ. ಹೆಣ್ಮಕ್ಳು ಇದ್ರೆ ಎಲ್ಲ ಜಲ್ದಿ ಆಗ್ತೈತ್ರಿ. ಮಕ್ಕಳು ಬಂದಾರ್ರಿ ಇಬ್ರು ಹೆಣ್ಮಕ್ಳು. ಬೇಡ ಅಪ್ಪು ಹಚ್ಚಬಾರ್ದಂಗ ಕೈ. ಇನ್ನ ಸಣ್ಣ ಹುಡುಗರ್ಗತ್ಲ ಕಡ್ಡಿ ಇದು ಆಡ್ತಾನ. ತಗೋತಂಗಿ ಕಡೆ ಕರ್ತು ಬರ್ಲಾರ್ದ ಈ ಕಡೆ ಹಾಲು ದಾರ ಹಾಕ್ರಿ. ಇಲ್ಲ ಎದಕ್ಕೆ ಹಾಕ್ತದೆ ಲಾಸ್ಟ್ ಹಾಕೋದು. ಇದೆಲ್ಲ ಅಪ್ಪ ಒಂದು ಸ್ವಲ್ಪ ಸರಿ ಆಮೇಲೆ ಒಮ್ಮೆ ಮಾರ್ತಾ ಬಿಡ್ತೀವಿ ನಾವು. ಸರಿ ನಮ್ಮ ಗಣೇಶ್ ಹಾಲ ತುಪ್ಪ ನೀರು
ಅದಕ್ಕೆ ಅದೇ ನೀರು ಎಡಗೈ ಹಿಡಿದ್ರೆ ನಡೀತಾನ ಏಯ್ ಈಚೆ ಕಡೆ ಇದೆ ಅಷ್ಟು ಒಂದೊಂದು ಕೈ ತಾಯಿನ ಹಿಡಿದ್ರೆ ತಾ ಫೋನ್ ತಾಯಿಲಿ ಈಚೆ ಕಡೆ ಕ್ಯಾಮ್ರಾ ಆಯ್ತಪ್ಪ ತಾರು ಮರ ಎಷ್ಟು ಮಂದಿ ಅದೀವಿ ನೋಡ್ರಿ ಎಷ್ಟು ಕೈಯ 7 ಮಂದಿ ಹಾಲು ತುಪ್ಪ ನೀರು ತುಪ್ಪ ಹಾಲು ತುಪ್ಪ ನೀರು ತುಪ್ಪ ಜಾಡ್ಸ್ಬೇಡ್ರ ಯಾರು ನಾಗಪ್ಪ ಬಂದ್ರೆ ಎಲ್ಲಾರು ದಿಕ್ಕಪ್ಪ ಏನಂತಾರಲ್ಲ ದಿಕ್ಕಪ್ಪ ಅಲ್ಲ ಕೈ ಯಾರು ಜಾಡ್ಸ್ಬೇಡ್ರಿ ಹಾಲು ತುಪ್ಪ ನೀರು ತುಪ್ಪ ಹಾಲು ತುಪ್ಪ ನೀರು ಹಂಗೆ ಕಿನ್ಸಲತ್ತೀವಿ ಗಣೇಶ ಸುಮ್ಮಿಡಿ ಕೈ ನೀರು ತುಪ್ಪ ಹಾಲು ತುಪ್ಪ ನೀರು ಅವ್ನು ಹೆಡಿ ಮೇಲೆ ಹಿಡಿದು ನಾ ಅದಕ್ಕೆ ಸರ್ಶಿನಿ ಕಡೆ ಎಲ್ಲ ಕೈ ಕಡೆ ಹೊಂಟಾವ ಬಿಡ್ತೀನಿ ನೀರು ತಾಳ ಅಲ್ಲೇ ಹಿಂಗೆ ಬಿಡ್ರಿ ಕೆಳಗೆ ಬಿಟ್ಟು ಕೊಬ್ಬರಿ ಜಾಡ್ಸ್ಬೇಡ್ರಿ ಯಾರು ಜಾಡ್ಸ್ಬೇಡ್ರಿ ಜಾಡಿಸ್ರಿ ಅಂದ್ರೆ ಅವ್ನು ಕಂಡಲ್ಲಿ ಸಿಟ್ಟಿಗೆ ಇರ್ತಾನ ಯಾರು ಮುರಿತಾರತ್ತ ಪೂರ ಮುಂದ್ ಬಾ ಅವ್ನು ತಲೆ ಮ್ಯಾಗ ಮುರಿಬೇಕ ಅವ್ನ್ ತಲಿ ಮ್ಯಾಗ ತೆಗಿ ಗಣಪ ಕೈ ನೋಡ್ರಿ ನಮ್ಮ ಅಬ್ಬು ಕೊಬ್ಬರಿ ಮುರಿತಾನ ಒಂದೇ ಹಿಟ್ಟಿಗೆ ಹಾ ಯಾರು ತುಣಕ್ ಮಾಡದನ ಅಲ್ಲಿ ಇಡಬೇಡ ಒಂದು ಇಟ್ಟಿಟ ಮುರಿದು ಇಡುವ ಮರ ನೆನಿತಾವಲ್ಲ ಅವೆಲ್ಲ ಹೊರ ತೆಗಿಯೋದನ ನೀರ ಇಡ್ಬೇಕು ಒಂದು ಇಟ್ಟಿಟ ಮುರಿದು ಇಡ ಬಾಣ ಹಿಡ್ರಿ ಆಯ್ತು ಬಿಡು ಬಿಡು ತಂಗಿ ಅವನು ಮುರಿದು ಹಾಕ್ಲಾ ಅಲ್ಲಿ ಈ ಕಡೆ ಹಿಂಸರ್ಸ್ಲು ಈಗ ಹಾಕ್ಬೇಕು ಆರತಿ ಮಾರ್ಲ ಇದೆಲ್ಲ ಹಾಕಿ ಲಾಸ್ಟ್ ಉದಿನ ಕಡೆ ತುಂಬ ಪುಟ್ಟ ಕೈಯಾಡ ಅಯ್ಯೋ ಆರತಿ ಹಚ್ಚಿ ಉದಿನ ಕಡೆ ಬೆಳಗ್ಗೆ ಅವೆಲ್ಲ ಹಾಕಿಂದು ಉದಿನ ಕಡೆ ಬೆಳಗ್ಗೆ ಆರತಿ ಮಾಡಿ ಆರತಿ ತೆಗೆದು ನಮಸ್ಕಾರ ನಾವು ಮಾಡಿರೋ ಐಟಮ್ನೆಲ್ಲ ನಾಗಪ್ಪ ಹಾಕಿ ಲಾಸ್ಟಲ್ಲಿ ಉದಿನ ಕಡೆ ಬೆಳಗ್ಗೆ ಆರತಿ ಬೆಳಗ್ಬೋದು ನೋಡ್ರಿ ನಮ್ಮ ಪುಟ್ಟಕ್ಕನ ಮಾಡ್ಯಾರ ನಾಗಪ್ಪನ ಹೆಡಿ ನಾಗಪ್ಪ ಹಂಗೆ ನೂಲು ಅಂತೇಳಿ ದಾರದಲ್ಲೇ ನೂಲು ಮಾಡಿದ್ದು ಹಾಕಿ ಕೊಳಗೆ ಹಾಕೋದ್ರಿ ಯಾವ್ದು ಐಟಮ್ ಮಾಡಿರ್ತೀವಿ ಎಲ್ಲವೂ ಆ ದೇವ್ರ ಮುಂದೆ ಅರ್ಪಣೆ ಮಾಡಿ ಆಮೇಲೆ ನಾವು ಸೇವನೆ ಮಾಡೋದು ನೋಡ್ರಿ ಈ ಥರ ಇರ್ತೈತೆ ರೀ ಉತ್ತರ ಕರ್ನಾಟಕ ಕಡೆ ಈ ಥರ ಪಂಚಮಿ ಹಬ್ಬದ ವಿಶೇಷ ಇರ್ತೈತಿ ಮತ್ತು ಇನ್ನೊಂದು ಏನಂದ್ರೆ ಹುತ್ತಿನ ಮಣ್ಣು ತೊಗೊಂಡ್ಬಂದು ಕೂಡ ನಾಗಪ್ಪನ ಮಾಡ್ತಿರ್ತಾರೆ ನಾವು ನಮ್ಮ ಮನೇಲಿ ಇದೇ ಥರ ಆಚರಣೆ ಮಾಡ್ಕೋತ ಬಂದಿದ್ದೀವಿ ರೀ ಹಲ್ಲು ಹೊಡ್ತಿಗೆ ಜಾಸ್ತಿ ಮಾತಾಡೋಕ್ಕಾಗ್ತಾ ಇಲ್ಲ ಸ್ನೇಹಿತರೆ ವಾಯ್ಸ್ ಓವರ್ ಕೂಡ ಅಲ್ಲಿ ಕೊಟ್ಟಿಲ್ಲ ನಾನು ಜಾಸ್ತಿ ಹುಟ್ಟಕ್ಕ ಬಂದಿದ್ದು ಬೆಸ್ಟ್ ಆಯ್ತು ನೋಡಿರಿ ಯಾಕಂದ್ರೆ ಹಲ್ಲು ಹೊಡೆಯೋ ಬಡ್ತಿಗೆ ನಾನು ಹಾಗೆ ಮುಕ್ಕೊಂಡ್ಬಿಟ್ಟಿದ್ರಿ ಹಲ್ಲು ಕಿರ್ಚಿದ ಜಾಗ ಸಿಕ್ಕಾಪಟ್ಟೆ ಸೇರಾಕತ್ತೈತ್ರಿ ಅದು ಬ್ಲಡ್ ಬರಾಕತ್ತೈತ್ರಿ ಬಹಳ ಬ್ಲಡ್ ಹೋಗಿ ಹೊರಗಡೆ ಮತ್ತು ಸುಂದಿತ್ರಿ ಅದು ಸುಂದಿದ್ದಾಗ ಏನೋ ಒಂದ್ಸಲ ಸುಂದ ಇಳೀತು ಅಂದ್ರೆ ಸಿಕ್ಕಾಪಟ್ಟೆ ಪೇನ್ ಸ್ಟಾರ್ಟ್ ಆಗಿಬಿಟ್ಟಿದ್ರಿ ಪೇನ್ದಿಂದ ಜ್ವರ ಬಂದಂಗೆ ಆಗಿ ಮಲ್ಕೊಂಡಿದ್ದೆ ರೀ ಹೋಗಿ ನಮ್ಮ ಮನೆಯವರು ಕರ್ಕೊಂಡ್ಬಂದಾರೆ ಪುಟ್ಟಕ್ಕೆ ನಮ್ಮ ಅಕ್ಕನ ಮಗಳದಕ್ಕೆ ಅಂಕಿ ಬಂದು ಮತ್ತೆ ಪಲ್ಯ ಮಾಡಿದರು ಇದನ್ನೆಲ್ಲ ಸಜ್ಜು ಮಾಡಿದ್ರು ಸ್ನೇಹಿತರೆ ಎಲ್ಲ ಸಜ್ಜು ಮಾಡಿ ಇವಾಗ ಆರತಿ ಮಾಡ್ತಾಯಿದ್ದ ನೋಡಿರಿ ಮನೇಲಿ ಹೆಣ್ಮಕ್ಳು ಇರೋದು ಇಂಥ ಸಂದರ್ಭದಾಗ ಎಲ್ಲ ನೆನಪಾಗ್ತಾರೆ ನೋಡಿರಿ ಎಲ್ಲರ ಮನೇಲಿ ಹೆಣ್ಮಕ್ಳು ಇರ್ಬೇಕು ಅನ್ನೋದು ಇಷ್ಟೇ ನೋಡಿರಿ ಮತ್ತು ಅಣ್ಣ ತಂಗಿ ಹಬ್ಬನೇ ಅನ್ಬೋದು ರೀ ಹುತ್ತಿನ ಮಣ್ಣು ತೊಗೊಂಡ್ಬಂದು ಅಣ್ಣಂದಿರು ಏನು ಮಾಡಿರ್ತಾರಂದ್ರೆ ರೀ ಗಳೆ ಹೊಡಿ ಮುಂದೆ ನಾಳೆ ಹೊರಗಡೆ ಹೋಗಿ ಹಾಲು ಎರಿತಾರೆ ನಾಗರಕಟ್ಟೆಗೆ ಇವತ್ತು ನಾಗರಕಟ್ಟೆಗೆ ಹಾಲು ಎರಿ ಮುಂದೆ ಗಳೆ ಹೊಡಿಯೋಕೆ ಹಿಂಗೆ ಹೋಗಿರ್ತಾರೆ ಅಣ್ಣಂದಿರು 4 ಜನ ಅಣ್ಣಂದಿರು ಗಳೆ ಹೊಡಿ ಮುಂದೆ ಹುತ್ತನ ಒಡೆದು ಬಿಟ್ಟಿರ್ತಾರೆ ಹೊಲದಾಗ ಆ ಹುತ್ತದ ಒಳಗಿದ್ದು ನಾಗಪ್ಪ ಬಂದು ಅಣ್ಣಂದಿರನ್ನ ಅಷ್ಟು ಜನಕ್ಕೆ ಕಚ್ಚಿ ಜೀವ ಹೋಗಿರ್ತೈತ್ರಿ ತಂಗಿ ಆದವಳು ನನ್ನ ಅಣ್ಣಂದಿರನ್ನ ಮರು ಜನ್ಮ ಮಾಡು ನಿನ್ನ ಹುತ್ತಿನ ಮಣ್ಣು ತೊಗೊಂಡು ಬಂದು ನಾಗಪ್ಪನ ಮಾಡಿ ಹಾಲು ಎರಿತೀನಿ ಅಂತೇಳಿ ಬೇಡ್ಕೊತಾರೆ ಆ ಹುತ್ತಿನ ಮಣ್ಣು ತೊಗೊಂಡು ಬಂದು ಅಣ್ಣಂದಿರ ಬೆನ್ನಿಗೆ ತಿಕ್ಕಣ ರೀ ಅಣ್ಣಂದಿರೆಲ್ಲ ಜೀವಂತ ಆಗಿ
ಜೀವಂತವಾಗಿ ಮತ್ತೆ ನಾಗರ ಪಂಚಮಿನ ಸ್ಟಾರ್ಟ್ ಮಾಡಿದ್ರು ನೋಡ್ರಿ. ಇದು ಹಬ್ಬದ ವಿಶೇಷತೆನ ಐತ್ರಿ. ನಮ್ಮ ಉತ್ತರ ಕರ್ನಾಟಕ ಕಡೆ ಮಾಡುವಂಥ ಹಬ್ಬಗಳಲ್ಲಿ ವಿಶೇಷವಾದ ಹಬ್ಬ ಅಂದ್ರೆ ಈ ನಾಗರ ಪಂಚಮಿ ನೋಡ್ರಿ. ಎಲ್ಲರೂ ಒಂದು ಸ್ವಲ್ಪ ಸ್ವಲ್ಪ ತಿನ್ನೋದ್ರಿ ಇದನ್ನ ಎಲ್ಲವನ್ನೂ ಮಾಡ್ತಾರೆ. ಒಂದೊಂದ್ ಕಡೆ ಬೆಂಗಳೂರು ಸೈಡ್ ಮಾಡ್ತಾರೆ, ಮಾಡ್ತಾರೆ. ಎಲ್ಲ ಥರ ಎಲ್ಲ ಅಡ್ಗೆ ಮಾಡಿ ಆಚರಣೆ ಮಾಡ್ತಾರೆ. ನಿಮ್ಮ ಕಡೆ ಯಾವ ಥರ ಮಾಡ್ತೀರಂತ ಕಮೆಂಟ್ ಮಾಡ್ರಿ. ಆದಷ್ಟು ಚಕ್ಲಿ ಅಕ್ಕ ಮಾಡ್ಕೊಟ್ಟು ಕಳ್ಸ್ಯಾರೆ. ಇವಷ್ಟ ರೆಡಿಮೇಡ್ ತಗೊಂಡ್ ಬಂದಾರ. ನಾವು ಯಾವಾಗೂ ತರ್ತಿದ್ದಿಲ್ಲ, ಯಾಕಂದ್ರೆ ಇದು ಸ್ಟಾರ್ಟ್ ಆಗಿದ್ಕನ ಯಾವುದು ಮಾಡಕ್ ಆಗ್ಲಿಲ್ಲ ಅನ್ಕೊಂಡು ಬಿಡಬಾರ್ದು, ಹಬ್ಬದ ಆಚರಣೆ ಬಿಡಬಾರ್ದು ಅನ್ಕೊಂಡು ತಗೊಂಡ್ ಬಂದು ಎಲ್ಲವನ್ನು ಮಾಡಿದೀವಿ. ನಿಮ್ಮ ಮನೆಯಲ್ಲಿ ಏನೇನೆಲ್ಲ ಮಾಡಿದೀರ ಅಂತ ಕಮೆಂಟ್ ಮಾಡ್ರಿ. ಆದಷ್ಟು ವಿಡಿಯೋನ ಶೇರ್ ಮಾಡ್ರಿ. ಇದು ಎಳ್ಳು ನೋಡ್ರಿ, ಎಳ್ಳು ಹುರಿಯುವುದು ಇರ್ತೈತ್ರಿ ಹಳ್ಳಿ ಕಡೆ. ನಮ್ಮ ಕಡೆ ಅವಾಗ ಅವ್ವಾರೆಲ್ಲ ಎಳ್ಳು ಮಾಡ್ತಿದ್ರಿ, ನಾವು ಎಳ್ಳೋದು ನಾವು ಇಂಥವು ಚುಣ್ಮರಿ ತಗೊಂಡ್ ಬಂದು ಮಾಡ್ತೀವಿ ನೋಡ್ರಿ. ಚುಣ್ಮರಿಂದನ ಸಪ್ಪಂದನ ಹಾಕಿ ಇದು ಮಾಡ್ತೀರಿ. ಉಪ್ಪ ಖಾರ ಹಚ್ಚಿರೋದು ಕೂಡ ಹಾಕ್ತೀವಿ. ಆದರೆ ಎಳ್ಳಿನ ಥರ ಕಾಣ್ತೈತೆ ಅಂದ್ಕೊಂಡು ಇವುಗಳು ಚುಣ್ಮರಿನ ದೇವರಿಗೆ ಅರ್ಪಣೆ ಮಾಡ್ತೀವಿ ನೋಡ್ರಿ. ನನ್ನ ವಿಡಿಯೋ ಯಾವುದೇ ಒಂದು ಕಾರಣಕ್ಕೆ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಆದಷ್ಟು ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ. ಲೈಕ್ ಮಾಡೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ. ಬರೀ ಇವತ್ತಿನ ನಾಗರ ಪಂಚಮಿ ಹಬ್ಬ ಯಾವ ಥರ ಎಲ್ಲ ಆಚರಣೆ ಮಾಡ್ತೀವಿ, ಏನೆಲ್ಲ ರೆಸಿಪಿ ಮಾಡ್ತೀವಿ ಅಂತ ಎಲ್ಲವನ್ನು ತೋರಿಸಿದ್ದೀನಿ. ಆದಷ್ಟು ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಲಾರ್ದೆ ನೋಡಿ. ಹೈಪ್ ಅನ್ನೋ ಬಟನ್ ಬರ್ತೈತಿ. ಒಂದು ವಾರದಲ್ಲಿ 3 ಸಲ ಹೈಪ್ ಅನ್ನೋ ಬಟನ್ ಬರ್ತೈತಿ. ಅದನ್ನ ಹೈಪ್ ಅನ್ನೋ ಬಟನ್ ಕ್ಲಿಕ್ ಮಾಡಿಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಆದಷ್ಟು ಯಾರಾದರೂ ಸಪೋರ್ಟ್ ಮಾಡೋದಿದ್ದಾರೆ ಅಂದ್ರೆ 50 ರೂಪಾಯಿ 59 ರೂಪಾಯಿ ಜಾಯಿನ್ ಬಟನ್ ತಗೊಂಡು ಸಪೋರ್ಟ್ ಮಾಡಿ. ಈ ವಿಡಿಯೋ ಇಲ್ಲಿಗೆ ಯಾವುದೇ ಒಂದು ಕಾರಣಕ್ಕೆ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಆದಷ್ಟು ಫ್ರೆಂಡ್ಸು ಮರ್ಯಾಕೆ ಹೋಗ್ಬೇಡ್ರಿ. ನಿಮ್ಮ ಕಡೆ ಯಾವ ಥರ ಆಚರಣೆ ಮಾಡ್ತೀವಿ ಕೂಡ ಮರಿಬೇಡಿ ಸ್ನೇಹಿತರೆ. ಮತ್ತೆ ನಾಳೆ ಏನೈತಿ ಬ್ಯಾಳಿ ಹಾಕಿ ಎಡಿ ಮಾಡ್ತೀವಿ. ಅವತ್ತನ್ನ ಏನೈತಿ ಕರ್ಜಿಕಾಯಿ ಕುದಿಸಂಗಿಲ್ಲ ರೀ, ಕರೆಂಟ್ ನಾಗಪ್ಪನ ಹಾಲು ಇರ್ತಿರ್ತೈತಿಲ್ಲ ಅವ್ನ ಹೆಡಿ ಕರ್ದಂಗ ಆಗ್ತೈತೆ ಅನ್ಕೊಂಡು ಕರಿದಿದ್ದು. ನಾಳೆ ಏನು ಕರಂಗಿಲ್ಲ ಜಾಸ್ತಿ. ಕರ್ಜಿಕಾಯಿ ಮಾಡಿ ಕೂಡ ಬ್ಯಾಳಿವ್ರಿ ಕುದಿಸಿ ಮಾಡಿ ದೇವರಿಗೆ ಎಡಿ ಕೊಡ್ಬೇಕು. ಶ್ರಾವಣ ಸೋಮವಾರ ಫಸ್ಟ್ನೇ ಸೋಮವಾರ ನಮ್ಮಲ್ಲಿ ಆಂಜನೇಯನ ಜಾತ್ರೆ ಆಗ್ತೈತ್ರಿ. ಅದೇ ಫಸ್ಟ್ನೇ ವಾರ. ನಾಳೆ ಸೋಮವಾರ ದಿನ ಮತ್ತೆ ನಾಳೆ ಸಿಗೋಣ ಸ್ನೇಹಿತರೆ ನಾಳಿನ ವಿಡಿಯೋದಾಗ. ಇಲ್ಲಿವರೆಗೆ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ. ಹಾಗೆ ನಾಗರ ಪಂಚಮಿಯ ಶುಭಾಶಯಗಳು. ಇನ್ನೊಂದೇನಂದ್ರೆ ರೀ, ಉತ್ತರ ಕರ್ನಾಟಕದಲ್ಲಿ ಬಹಳನೇ ವಿಶೇಷವಾದ ಹಬ್ಬಗಳಲ್ಲಿ ದೊಡ್ಡ ನಾಗರ ಪಂಚಮಿ ಹಬ್ಬ. ಎಲ್ಲರೂ ತವ್ರ ಮನೆಯಿಂದ ಕೊಬ್ಬರಿ ಕುಬ್ಸ ಅಂತೇಳಿ ಹೆಣ್ಮಕ್ಳಿಗೆ ಕೊಡ್ತಾರೆ ನೋಡ್ರಿ. ಮತ್ತೆ ಮದ್ವೆ ಫಿಕ್ಸ್ ಮಾಡಿದವ್ರು ಕೂಡ ಸಕ್ರೆ ಸಾಡಿ ಸಕ್ರಿದು ಅವ್ರಿಗೆ ಕೂಡ ಎಲ್ಲ ಕೊಬ್ಬರಿ ಕುಬ್ಸ ಅಂತೇಳಿ ಕೊಡೋದು ರೂಲ್ಸ್ ರೀ. ಪಂಚಮಿ ಸುತ್ತ ಎಲ್ಲರಿಗೂ ಕೊಡ್ತಾರೆ. ನಿಮ್ಮ ಕಡೆ ಯಾವ ಥರ ಆಚರಣೆ ಮಾಡ್ತೀರಿ, ಹಾಗೆ ಏನೆಲ್ಲ ವಿಶೇಷ ತಿಂಡಿಗಳು ಮಾಡ್ತೀರಿ ಅನ್ನೋದನ್ನು ಶೇರ್ ಮಾಡಿರಿ. ವರಮಹಾಲಕ್ಷ್ಮಿ ಹಬ್ಬ ಇನ್ನೇನು ದೂರ ಇಲ್ಲ ಸ್ನೇಹಿತರೆ. ಈ ವಿಡಿಯೋ ಇಲ್ಲಿಗೆ